ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆದ್ಯನಿಧಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು ತಿರುಮಕೂಡಲು ಕುಂಭಮೇಳಕ್ಕೆ ಹೋಗ್ತಾ ಇದ್ದೀವಿ. ಅದರ ಬಗ್ಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ. ಭಾರತದ ಕುಂಭಮೇಳ ನಡೆಯುವ ಸಮಯದಲ್ಲಿ ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿರುವ ಕರ್ನಾಟಕದ ಮೈಸೂರು ಜಿಲ್ಲೆಯ ತಿರುಮಕೂಡಲು ಅಥವಾ ಟಿ. ನರಸೀಪುರ, ಕಾವೇರಿ, ಕಬಿನ ಹಾಗೂ ಸ್ಫಟಿಕ ಸರೋವರ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತದೆ. ಈ ತ್ರಿವೇಣಿ ಸಂಗಮದ ತೀರದಲ್ಲಿ ಅಗಸ್ತೇಶ್ವರ ಸ್ವಾಮಿ ಹಾಗೂ ಪೂರ್ಣಮಂಗಳ ಕಾಮಾಕ್ಷಮ್ಮನವರ ದೇವಾಲಯಗಳಿವೆ. ಹತ್ತಿರದಲ್ಲೇ ಮಹಾಶಕ್ತಿ ಚೌಡೇಶ್ವರಿ ತಾಯಿ ಹಾಗೂ ಮಹಾಲಕ್ಷ್ಮಿ ಗುಂಜ ನರಸಿಂಹ ಸ್ವಾಮಿ ದೇವರುಗಳು ನೆಲೆಸಿದ್ದಾರೆ. ನದಿಯಲ್ಲಿ ಸ್ನಾನ ಮಾಡೋಕ್ಕೆ ತುಂಬ ಭಯ ಆಗ್ತಿತ್ತು. ಆದರೂ ನಮ್ಮ ಫ್ಯಾಮಿಲಿಯವರೆಲ್ಲ ಸಂಗಮದಲ್ಲಿ ಪುಣ್ಯ ಸ್ನಾನ ಮುಗಿಸಿ ಗಂಗೆ ಪೂಜೆ ಮಾಡಿದ್ವಿ. ಇಲ್ಲಿ ಸಾವಿರಾರು ಜನ ಸೇರಿರೋದ್ರಿಂದ ನಾವು ಗಂಗೆ ಪೂಜೆ ಮಾಡುವ ವಿಡಿಯೋ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಇಲ್ಲೇ ಪಕ್ಕದಲ್ಲಿ 101 ನಾಗರ ಕಲ್ಲುಗಳು ಪ್ರತಿಷ್ಠಾಪನೆ ಮಾಡಿರುವ ವಿಗ್ರಹಗಳಿಗೆ ಲಕ್ಕಿ ಪತ್ರೆ ಅರ್ಪಿಸಿ ಪೂಜೆ ಮಾಡಿದ್ವು. ಈ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿ ತುಂಬ ದಿನ ಆಯಿತು. ಇನ್ಮೇಲಿಂದ ಡೈಲಿ ವ್ಲಾಗ್ ಬರುತ್ತೆ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಥರ ರೆಸಿಪಿ ಬೇಕೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮೀಜಿ ಅವರು ಕುಂಭಮೇಳಕ್ಕೆ ಬಂದಿದ್ದರು. ನಮಗೆ ಉತ್ತರ ಪ್ರದೇಶದ ಯಮುನಾ, ಗಂಗೆ ಹಾಗೂ ಸರಸ್ವತಿಯ ಸಂಗಮದಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ನಮ್ಮ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಕಾವೇರಿ, ಕಪಿಲ, ಕಬಿನಿ ಹಾಗೂ ಸ್ಫಟಿಕ ಸಂಗಮದಲ್ಲಿ ಸಿಗುವಂಥ ನಿರ್ಮಲಾನಂದ ಸ್ವಾಮೀಜಿ ನೋಡಿಕೊಂಡು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ದೇವಸ್ಥಾನ ಇತ್ತು. ಅದು ಶ್ರೀ ಶಾರದಾ ದೇವಿ, ಪರಮೇಶ್ವರ ದೇವಿ ಮತ್ತು ಪೂರ್ಣಮಂಗಳ ಕಾಮಾಕ್ಷಾಂಬ ಸನ್ನಿಧಿ ಇದೆ. ಮತ್ತು ಅಗಸ್ತೇಶ್ವರನೂ ಇತ್ತು. ಅದೇ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಲ್ಲಿ ತುಂಬ ಜನ ಇರೋದ್ರಿಂದ ಆಗಲಿಲ್ಲ. ಮುಂದೆ ಬರ್ತಾ ಶಿವರಾತ್ರಿ ಹಬ್ಬದ ಪ್ರಯುಕ್ತ 101 ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿರೋಂಥದ್ದು. ಕಡೆ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಈ ಕಡೆ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವು. ಇವ್ರು ನೋಡಿ, ನಮ್ಮ ಅಮ್ಮ, ನಾನು, ನನ್ನ ಮಕ್ಕಳು, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅತ್ತೆ ಮಗಳು, ನಮ್ಮ ಅತ್ತೆ ಮೊಮ್ಮಗಳು, ಸೊಸೆ ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು. ಇಲ್ಲಿ ನೋಡ್ಬೋದು ನೀವು, ತುಂಬ ಜನ ಸೇರಿದರು. ಹಾಗಾಗಿ ದೇವ್ರ ಕುಣಿತಗಳು ಮತ್ತು ಸಂಜೆ ದೀಪೋತ್ಸವ ಇತ್ತಲ್ಲ, ದೀಪೋತ್ಸವ ಮಾಡೋದಕ್ಕೆ ತಯಾರಿ ಮಾಡ್ಕೋತಾ ಇದ್ರು. ವೀರಗಾಸೆ ಅವ್ರ ಜೊತೆ ನಾವು ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.